ನಾನತ್ವವನು ಬಿಡಿಸನ್ನ ಭಸ್ಮವ ನಮಗೆ ನೀಡನ್ನ ಮಹಿಮಾ ಪುರುಷನು ನೀನನ್ನ ವಚನದ ಅಮೃತ ಉಣಿಸನ್ನ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ದಾಸೋಹ ಮೂರ್ತಿಯೇ ಬಸವಣ್ಣ ಧರ್ಮದ ದಾರಿಗೆ ನಡೆಸನ್ನ ಶರಣರ ಬಳಗಕ್ಕೆ ಹಿರಿಯನ್ನ ಶರಣು ಶರಣು ಶ್ರೀ ಬಸವಣ್ಣ ಜಯ ಗುರುದೇವ ಬಸವಣ್ಣ. 1,96,000 ಜನ 1,96,000 ಜನ ಶರಣ ಶರಣಿಯರು ಶಿವಾನುಭವ ಮಂಟಪದೊಳಗೆ ಎಷ್ಟು ಮಂದಿ ಅದಾರ? 1,96,000 ಜನ ಅದಾರ. ಬಸವಣ್ಣ ಏನದಾನಂತ, ಅನ್ನ ಬಸವಣ್ಣ ಏನದಾನಂತ ಇಲ್ಲಿ ಇರುವಂಥ ಎಲ್ಲ ಶರಣರಿಗೆ ತಿಳಿಸೋ ಸಲುವಾಗಿ ಅಲ್ಲಮ್ಮ ಪ್ರಭುಗಳು ಹಿಂಗೆ ಕೂತಿದ್ರು ಎಲ್ಲರೂ ಪ್ರವಚನದಾಗ. ಅನ್ನ ಬಸವಣ್ಣ ಎಷ್ಟು ದೊಡ್ಡ ಅವದಾನ ಇವರೆಲ್ಲರಿಗೂ ಗೊತ್ತಾಗಲಿ ಅಂತ ಅಲ್ಲಮ್ಮ ಪ್ರಭುಗಳು ಒಂದು ಮಾತಂದರು. ಇಷ್ಟೆಲ್ಲ ಕುಂತಂಥ ಶರಣರೊಳಗೆ ಯಾರ ಭಕ್ತ ಅಂದರು. ಇಷ್ಟೆಲ್ಲ ಕುಂತಂಥ ಶರಣರೊಳಗೆ ಯಾರ ಭಕ್ತ? ಇವರು ಕೈ ಎತ್ತುಕಿತ್ತ ಮೊದಲು ಬಸವಣ್ಣ ಎದ್ದು ನಿಂತು, ಅನ್ನ ಬಸವಣ್ಣ ಎದ್ದು ನಿಂತು ತಲೆ ಬಾಗಿಸಿ ಹೇಳ್ತಾನೆ, ದೇವ ಪ್ರಭುದೇವ ನಾನೊಬ್ಬನೇ ಭಕ್ತ ಅಂತ. ಏನಂದ? ಬಸವಣ್ಣ ಎದ್ದು ನಿಂತು ನಾನೊಬ್ಬನೇ ಭಕ್ತ. ತೆಳಗೆ ಕೂತವ್ರು ತಲೆಯಾಗ ಬೆಂಕಿ ಬಿಡ್ತು. ಮಂದಿ ಮುಂದೆ ಮಾತಾಡಂಗಿಲ್ಲ, ಹಿಂದೆ ಮಾತಾಡ್ತಾರಂದ್ರೆ ಕಿವ್ಯಾಗ ದಿನಕ್ಕೆ 3 ಸಲ ಲಿಂಗ ಪೂಜೆ ಮಾಡ್ತೀವಿ. ದಿನ ನಮ್ಮ ಮನ್ಯಾಗ ಗುರುಗಳನ್ನ ತಂದು ದಿನ ಉಣಿಸ್ತೀವಿ. 20 ವರ್ಷ ಹಳಿ ಇಟ್ಟೆಲ್ಲ ಆಗಿ ನಾವು ಭಕ್ತರಲ್ಲೇನ ಕಿವ್ಯಾಗ ಮಾತಾಡತ್ತೆ. ನಾವು ಭಕ್ತರಲ್ಲ, ನಾನೊಬ್ಬನೇ ಭಕ್ತ ಅಂತ ಬಸವಣ್ಣ ಅಂತಾನಂದ್ರೆ ಇದು ಯೋಗ್ಯನು? 4 ಮಂದಿ ಕೂಡಿ ಇದನ್ನು ಕೇಳೇ ಬಿಡೋಣ ಅಂತ ಕೆಲವು ಮಂದಿ ಅಂತಿದ್ರು. ದೊಡ್ಡವ್ರ ಸುದ್ದಿ ನಮಗೆ ಯಾಕೆ ಅಂತಿದ್ರು. ಹಿಂಗೆ ಆತಂದ್ರೆ ಎಲ್ಲ ಅವಂದಾದ್ರೆ ನಮ್ದೇನಂತ ಅಂತಿದ್ರು. ಅಲ್ಲಿ ಮ್ಯಾಳೆ ಎತ್ತ ಇಂಥ. ಆದ್ರೆ ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ. ಇವ್ರು ಕಿವ್ಯಾಗ ಮಾತಾಡೋ ಹೊತ್ನಾಗ ಅಲ್ಲಮ್ಮ ಪ್ರಭುಗಳು ಒಂದು ಮಾತು ಕೇಳ್ತಾರೆ. ಬಸವಣ್ಣ ನೀನೊಬ್ಬ ಭಕ್ತ ಅಂತ ಹೇಳ್ತೀಯಲ್ಲ, ನೀವೊಬ್ಬ ಭಕ್ತ ಆದ ಬಳಕ ಇಲ್ಲಿ ಕೂತಂಥ 1,96,000 ಜನ ಅದಾರಲ್ಲ, ನೀವೊಬ್ಬ ಭಕ್ತ ಆದ ಬಳಕ ಇವ್ರು ಯಾರು? ಈ ಕೂತವ್ರಿದ್ರಲ್ಲ, ಅವ್ರವ್ರಿಗೆ ಎತ್ತೆತ್ತು ಚಲೋ ಹತ್ತಗೋ, ನಾವ್ಯಾ ಕೆಟ್ಟಾಗೋನು. ಈ ಮಂದಿ ಬೆಂಕಿಯಾಗಿ ತೆನ್ನಿ ಸುಟ್ಕೊಳ್ಳೋ ಮಂದಿ ಭಾಳ. ಅಲ್ಲಮ್ಮ ಪ್ರಭು ಇಲ್ಲಿ ಭಕ್ತರು ಯಾರಂದ್ರು? ನಾನೊಬ್ಬನೇ ಭಕ್ತ ಅಂತ. ಇವ್ರ ಚರ್ಚಾ ನಡೀತು. ಬಸವಣ್ಣ 2ನೇ ಮಾತು ಅಲ್ಲಮ್ಮ ಪ್ರಭು ಕೇಳ್ತಾರ, ನೀನೊಬ್ಬ ಭಕ್ತ ಆದ ಬಳಕ ಇಲ್ಲಿದ್ದವ್ರಿಲ್ಲ 1,96,000 ಅದಾರಲ್ಲ, ಇವರೆಲ್ಲ ಯಾರು? ಅವಾಗ ಬಸವನಂದ, ನಾನೊಬ್ಬನೇ ಭಕ್ತ, ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಸಾಕ್ಷಾತ್ ಕೂಡಲ ಸಂಗಮ ದೇವರು, ಇವರೆಲ್ಲ ದೇವರದ. ಬಸವಣ್ಣನ ಚರಿತ್ರೆನ ಹೇಳಬೇಕಾದ್ರೆ ಅದ್ಭುತವಾಗಿರ್ತಕ್ಕಂಥ ಸಮತಾವಾದಿ ಬಸವಣ್ಣ, ಮೂಢನಂಬಿಕೆಯನ್ನು ಬಸವಣ್ಣ ಜೀವನದಾಗ ಸಂತರು ಒಂದು ಮಾತನ್ನು ಹೇಳ್ತಾರೆ. ಏನು ಸಂತರ ಮಾತು ಹೇಳ್ತಾರಪ್ಪ ಅಂತಂದ್ರೆ, ಸಂಸ್ಕಾರ ಬಹಳ ಮುಖ್ಯವಾದದ್ದು.
ಪರಮಾತ್ಮನ ಜಗತ್ತಿನೊಳಗೆ ಬಾಳಿ ಬದುಕೋದದು. ಇನ್ನೊಂದು ಮಾತು ನಾನು ನಿಮಗೆ ಹೇಳ್ತೀನಿ. ನಮ್ಮ ಸುತ್ತಮುತ್ತ ಎಲ್ಲ ಪಕ್ಷಿ ಪ್ರಾಣಿಗಳು ಅದಾವಿಲ್ರಿ? ಎಷ್ಟೋ ಗುಬ್ಬಿ ಗಿಬ್ಬಿ ಎಲ್ಲ ಅದಾವಿಲ್ರಿ? ಪಕ್ಷಿ ನವಿಲ್ ನಿಮ್ಮ ಸುತ್ತಮುತ್ತ ನಿಮ್ಮ ಮನ್ಯಾಗ ಕಟ್ಟಿದ್ದು ಬಿಟ್ಟವು, ನಮ್ಮ ಕೂಡ ಕೂಡಿ ಹಂಗಾಗ್ಯಾವು. ಪಕ್ಷಿ ಪಶು ಎಲ್ಲ ಅದ ನಿಮ್ಮ ಸುತ್ತಮುತ್ತ ಎಷ್ಟೋ ಗುಬ್ಬಿ ಅದಾವು. ಯಾವ ಕರೆ ಶುಗರ್ ಐತ್ರಿ, ಯಾವ ಕರೆ BP ಐತಿ, ಯಾವ್ರೆ ದವಾಖಾನಿಗೆ ಹೋಗ್ಯಾವ್ರಿ, ಯಾವ ಕರೆ ಟ್ರೀಟ್ಮೆಂಟ್ ಸಲಹೆ ಹಚ್ಚಿದ ನೋಡ್ಯಾರೇನು? ಇಲ್ಲ. ಜಗತ್ತು ಅನ್ನೋದು ಭಗವಂತ ನಿರ್ಮಾಣ ಮಾಡಿದಂಥ ಏನೋ ಒಂದು ಸೃಷ್ಟಿ ಅದ. ಆ ಸೃಷ್ಟಿ ನೇಮಕ್ಕೆ ಪಾಲಿಸ್ಯಾವ. ಆ ನೇಮ ಪ್ರಕಾರ ಚಂತನ ಬಡದಾಡುವ, ಎಲ್ಲೋ ಬಿದ್ದು 4 ಕಾಳು ಕಡೆ ತಿಂತಾವ, ಎಲ್ಲಿದೋ ನೀರು ಕುಡಿತಾವ, ಬ್ಯಾಂಕ್ ಬ್ಯಾಲೆನ್ಸ್ ಚಿಂತಿಲ್ಲ, ನನ್ನ ಸಿಮ್ ನಿನ್ನ ಸಿಮ್ ಚಿಂತಿಲ್ಲ, ಬಡದಾಡೋದು ಜಗಳಾಡೋದು ಚಿಂತಿಲ್ಲ, ಏನಿಲ್ಲ. ಮುಕ್ತವಾಗಿ ನಿಸರ್ಗದಾಗಿರ್ತಾವ. 6 ಗಂಟೆಗೆ ಮಕ್ಕೋತಾವ, ನಸಿಕಿನಾಗ 4 ಗಂಟೆಗೆ ಅವು ಗಡ್ಯಾರಿಲ್ಲ, ತಾನ ಎದ್ದು ಸೂರ್ಯನ ಬರೋಬ್ಬರ ಹಾರಾಕ್ ಚಾಲು ಮಾಡೋದು, ಚಂತನ ಬಾಳಿ ಬದುಕ್ತಾವ. ಎಲ್ಲವೂ ನೇಮದೊಳಗೆ ಅದಾವು. ಎಲ್ಲರೂ ಬಾಂಬ್ ಒಗೆಯೋದು, ಯುದ್ಧ ಆಗೋದು, ಜಗಳ ಆಗೋದು, ಕದನ, ಪೊಲೀಸ್ ಸ್ಟೇಷನ ಈ ಮನುಷ್ಯನಿಂದ ಐತಿ. ನಮ್ಮ ಸುತ್ತಮುತ್ತ ಇಟ್ಟೆಲ್ಲ ಗಿಡ ಗಂಟೆ ಅದಾವೆ. ಗಿಡ ಗಂಟಿಂದ ಯಾವ ರೋಗ ಬಂದದ ಹೇಳ್ರಿ ನೋಡೋಣ. ಗಿಡ ಗಂಟಿಂದ ಯಾವುದರ ರೋಗ ಬಂದದ? ಯಾವ್ರೆ ಪಶು ಪಕ್ಷಿಗಳಿಂದ, ಪ್ರಾಣಿಗಳಿಂದ, ಅಡವಿನ ಪ್ರಾಣಿಗಳಿಂದ ನಮ್ಮ ಮ್ಯಾಗೇನ್ರಿ ಆಗೈತೆ ನನ್ನೆಯ. ನೀರು ಕೆಡಿಸಿದವ್ರು ಯಾರ? ಬಡ ಬಡ ಹೇಳ್ರಿ. ನೀರು ಕೆಡಿಸಿದವ್ರು ಯಾರು? ನಾವು. ಗಾಳಿ ಕೆಡಿಸಿದವ್ರು ಯಾರು? ನಾವು. ಗಿಡ ಗಂಟಿ ಕಡ್ದವ್ರು ಯಾರು? ಚಲೋ ಬಂಗಾರ ಅಂತ ಗುಡ್ಡ ಸಫಾಯಿ ಮಾಡಿದವ್ರು ಯಾರು? ಮತ್ತು 108 ರೋಗ ತೊಗೊಂಡು ಈ ಭೂಮಿ ತಾಯಿ ಒಳಗೆ ವಿಷ ಹಾಕಿ ವಿಷದ ಅನ್ನ ತಿಂದು 108 ರೋಗ ತೊಗೊಂಡು ನೆಳ್ಕೋತ 50ರೊಳಗೆ 108 ರೋಗ ತೊಗೊಂಡು ನೆಳ್ಳವ್ರು ನಾವು. ಕೆಡಿಸೋದು ನಿಸರ್ಗ ಅಲ್ಲ. ಒಂದು ಪಶು ಪ್ರಾಣಿಗಳದ್ದು ಕೆಟ್ಟಿಲ್ಲ, ಗಿಡಗಂಟಿದ್ದು ಕೆಟ್ಟಿಲ್ಲ. ಅವತ್ತರಿಂದ ಆಕ್ಸಿಜನ್ ಹೇಳ್ರಿ ನೋಡೋಣ. ನಿಮ್ಮದು 25 ಲಕ್ಷ ರೂಪಾಯಿ ಕಿಮ್ಮತ್ತು ಬಿಲ್ಡಿಂಗ್ ಇದ್ರೆ ಆ ಸಿಮೆಂಟದು ಏನು ಬಿಲ್ಡಿಂಗ್ ಐತ್ಲೆ ಅದರಿಂದ ಆಕ್ಸಿಜನ್ ಬರೋಂಗಿಲ್ಲ. ನಮಗೆ ಹಿತ್ತಲಾಗ ಯಾವಾಗೋ ಒಂದು ಬಿದ್ದಂಥ ಬೇವಿನ ಬೀಜ ಇರ್ತದೆ, ಬಚ್ಚಲು ನೀರು ಹೋಗಿ ಒಂದು ಚಲೋ ಗಿಡ ಆಗಿರ್ತದೆ. ಕೋಟಿ ಕೋಟಿ ಬೆಲೆ ಬಾಳುವಂಥ ಆಕ್ಸಿಜನ್ 100 ವರ್ಷನಾಗ ಅದು ಕೊಟ್ಟು ಹೋಗ್ತದೆ. ಅದು ಡಾಕ್ಟರದ ಜೀವನದೊಳಗೆ. ಒಂದು ಬೇವಿನ ಬೀಜ ಕಾಗಿ ತಿಂದು ಎಲ್ಲ ಹೊಲಸು ಮಾಡಿರ್ತೈತಿ, ಅದ್ರ ಮ್ಯಾಗ ಒಂದಿಟ್ಟು ಮಣ್ಣು ಬಿದ್ದು ನಮ್ಮ ಬಚ್ಚಲು ನೀರು ಹೋದಾಗ ಒಂದು ಗಿಡ ಬರ್ತೈತಿ. 20 ಬಿಡ್ಲತ್ತಂದ್ರೆ ದಿನ 50 ಮಂದಿ ಕುಂಡಕ್ಕೆ ನೆಳ್ಳ ಕೊಡ್ತದೆ. 100 ಪಕ್ಷಿಗಳು ಕೂತು ಹೇಳ್ತಾವ, ಕೋಗಿಲು ಕೂತು ಹಾಡ್ತಾವ. ಅಲ್ಲ, ನಿಮಗೆಲ್ಲ ನೆಳ್ಳಾಗ್ತದೆ, ದಿನ ಆಕ್ಸಿಜನ್ ಕೊಡ್ತದೆ. ಎಟ್ಟ 100 ವರ್ಷ ಆಗಿ ಒಂದಿನ ಹಳಿದಾಗಿ ಮುರಿದು ಬಿದ್ದರೂ ಸಹಿತ ಮತ್ತು ನಿಮ್ಮ ಮನೆ ಬಾಗಿಲು ಕಿಡಿಕಿಯಾಗಿ ನಿಮ್ಮ ಮನೆ ಬಾಗಿಲಾಗಿ ನಿಮ್ಮ ಮನೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಒಂದು ಬೇವಿನ ಬೀಜ ಮಾಡ್ತದೆ ಜೀವನದಲ್ಲಿ. ಅದಕ್ಕಾಗಿ ಭಗವಂತನ ಜಗತ್ತಿನೊಳಗೆ ಒಂದು ಮಾತು, ಈ ಸತ್ಸಂಗ 11ನೇ ದಿನ. ಈ ಸತ್ಸಂಗದ ಒಂದು ಮಾತು ಏನು ಸ್ವಾಮೀಜಿ ಅಂದರೆ, ಏನೂ ಅಲ್ಲ. ಜಗತ್ತಿನ ಯಾರೂ ಏನೂ ತೊಗೊಂಡು ಬಂದಿಲ್ಲ. ನೀವು 1000 ಕೋಟಿ ಮಾಡಿರಿ ಏನೂ ಆಗಂಗಿಲ್ಲ. ಟಾಟಾ ಎಟ್ಟು ಊಟ ಮಾಡ್ತಾನೋ, ಬಿರ್ಲಾ ಎಟ್ಟು ಊಟ ಮಾಡ್ತಾನೋ, ಅಂಬಾನಿ ಎಟ್ಟು ಊಟ ಮಾಡ್ತಾರೋ, ಸುಮ್ಮ ಅವ್ರದ್ದೊಂದು ಲೆಕ್ಕಾಚಾರ ಮೊಬೈಲ್ದಾಗ ಬರ್ತಾವೆ ನೋಡ್ರಿ. ನೀವು ಬಡ ಬಡ ಹೊಲದಾಗ ಮಸ್ತ್ ಮಾಡ್ತೀರಿ, 4 ರೊಟ್ಟಿ, 4 ಚಮಚೆ ಅನ್ನ, 2 ಗ್ಲಾಸ್ ಅಂಬಲಿ, ಇಲ್ಲದ್ರೆ 2 ಗ್ಲಾಸ್ ಮಜ್ಜಿಗೆ ಕುಡ್ದು ಬಂತು ಚಂತನ ಇರ್ತೀರಿ. ನೀವು ತಿನ್ನಂಗೆ ಅವ್ರು ತಿನ್ನಕ್ಕೆ ಬರೋಂಗಿಲ್ಲ. ಅವ್ರ ಕೈಯಾಗ ಕುಂಡು ಟೇಬಲ್ ಬಂಗಾರದು ಅದಾವ, ತಾಟುಗಳು ಕೋಟಿ ಕಿಮ್ಮತ್ತಿನ ತಾಟ್ ಅದಾವ. ಅದರ ಒಂದು ಚಪಾತಿ ಮುಂದೆ 1000 ಲಕ್ಷ ಕೋಟಿ ಮಾಲಕು ಸಹಿತ 2 ರೊಟ್ಟಿ ತಿನ್ನಬೇಕು, 1 ತೆಮಿಗೆ ನೀರು ಕುಡಿಬೇಕು, 4 ಮೀಟ್ರ್ ಮೈ ಮ್ಯಾಗ ಅರಿವು ಮುಚ್ಚಬೇಕು. 1000 ಕೋಟಿ ಮನುಷ್ಯಾಗು ಅದ ಒಬ್ಬ ಹೆಗಲಿಗೆ ಟಾವೆಲ್ ಸುತ್ಕೊಂಡು ರೈಸ್ ಸಹಿತ 4 ರೊಟ್ಟಿ ತಿನ್ಬೇಕು. ನಮ್ಮೆಲ್ಲರ ಜೀವನ ಏನಾಗೈತಿ? ಮೊನ್ನೆ ಒಂದು ಮಾತು ಹೇಳಿ, ನಾವು ಹೊಟ್ಟೆ ತುಂಬಿಸೋ ಸಲುವಾಗಿ ಓಡಾಕತ್ತಿಲ್ಲ, ನಮ್ಮೊಳಗೆ ಒಂದು ಮನಸ್ಸು ಐತಿ, ಮನಸ್ಸು ತುಂಬ್ಸಕ್ಕೆ ಓಡಾಕತ್ತೀವಿ. 4 ರೊಟ್ಟಿ ಕೊಟ್ರೆ ಹೊಟ್ಟೆ ತುಂಬ್ತದೆ, ಅರ್ಧ ಹಾಸಿಗೆ ಕೊಟ್ರೆ ಸಮಾಧಾನ ಇರ್ತದೆ, 5 ಮೀಟ್ರ್ನ್ಯಾಗ ಮುಚ್ಚುತ್ತದೆ ಅರಿವಿ, 2 ಬಕೆಟ್ ಜಳಕಕ್ಕೆ 4 ತೆಮಿಗೆ ನೀರು ಕುಡಿಯೋಕ್ಕಾದ್ರೆ ಬ್ಯಾಸ್ಗಿ ಸಾಕು. ಇದ್ರ ಮುಂದೆ ಏನು ಟ್ಯಾಂಕರ್ ಗಟ್ಟಲೆ ನೀರು ಕುಡಿಯೋಂಗಿಲ್ಲ, ಚೀಲಗಟ್ಟಲೆ ಜೋಳ ತಿನ್ನಂಗಿಲ್ಲ. ಈ ಜೀವಕ್ಕೆ ಹತ್ತೋದು ಇಟ್ಟೈತಿ, ಪ್ರಶ್ನೆನಿಲ್ಲ. ಒಂದು ಪರಿವಾರಕ್ಕೆ ಒಂದು 2 ಲಕ್ಷ ರೂಪಾಯಿ ವರ್ಷಕ್ಕಾದ್ರೆ ಮನೆ ಕಾಳು ಕಡೆ ಆದರೆ ದಿನ ಹೋಳಿಗೆ ಹುಗ್ಗಿ ಮಾಡಿರಿ, ಪ್ರಶ್ನೆನಿಲ್ಲ. ಹೋಗೋದ್ರೊಳಗಲ್ಲ. ನಡೆದಾಡು ದೇವರು ಸಿದ್ದೇಶ್ವರ ಪೂಳ ಒಂದು ಮಾತು ಹೇಳ್ತಾರೆ, ಜೀವನ ಕಟ್ಕೊಳ್ಳೋರು ಭಾಳ ಮಂದಿ ಅದಾರ, ಅದರ ಜೀವನ ಅನುಭವಿಸೋರು ಭಾಳ ಕಡಿಮೆ ಅದಾರ. ಹೇಳೋದು ಗೊತ್ತೇನ್ರಿ? ನಿಮ್ಮ ಸಣ್ಣ ಗುಡಿಸಲಿದ್ದರೂ ಕೂಡ, 200 ಕೂಲಿ ಇದ್ದರೂ ಕೂಡ, ಚಂತನ ಕೂಲಿ ಮಾಡಿದ್ರು ಕೂಡ, 2 ರೊಟ್ಟಿ ಊಟ ಮಾಡಿ ನಿಮ್ಮ ಹಾಸಿಗೆ ಮ್ಯಾಗ ನೀವು ಆನಂದವಾಗಿ ಜಗತ್ತು ಮರೆತು ಖುಷಿಯಾಗಿ 2 ಮಕ್ಕಳು ನೀವು ಇರ್ತಿದ್ರಿ ಅಂದರೆ ನಿಮ್ಮಂಥ ರಾಜರು ನೀವು.
ಸಾವಿರಾರು ಕೋಟಿ ಆಸ್ತಿ ಇದ್ದು 10 ಕೋಟಿ ಮನೆ ಇದ್ದು ಗೇಟದಿಂದ ಅಡುಗೆ ತನ್ನ ಮನ್ಯಾಗ ತನ್ನ 100 ಮಂದಿ ಆಳುಗಳಿದ್ದ ಒಬ್ಬರು ಮುಖ ಒಬ್ಬರ ಕಡೆ, ಒಬ್ಬರು ಇತರ ವಿಚಾರ ಒಬ್ಬರ ಕಡೆ, ಚಂತನ ಜಗಳ ಆಗಿ ಬಂಗಾರ ತಾಟ್ನಾಗ ಊಟ ಮಾಡೋ ಸಹಿತ ಆರೋಗ್ಯಕ್ಕೆ ಚಲೋ ಇಲ್ಲ, ಔಷಧ ನುಂಗ್ಯಾಗ ಊಟ ಮಾಡೋದಿತ್ತಂದ್ರೆ ಏನು ಮಾಡೋ ಜೀವನದಾಗ? ಅದು ಗ್ರೇಟೋ ಇದು ಗ್ರೇಟೋ ಜೀವನದೊಳಗೆ? ಅದಕ್ಕೆ ಸಂತರು ಒಂದು ಮಾತನ್ನು ಹೇಳ್ತಾರೆ, ಭಗವಂತನ ಜಗತ್ತಿನೊಳಗೆ ನಾವು ಬಾಳಿ ಬದುಕಬೇಕು. ಬದುಕುವಂಥ ಈ ವ್ಯವಸ್ಥೆಯೊಳಗೆ ಹೆಂಗೆ ಬದುಕಬೇಕಂದ್ರೆ ಇದೆಲ್ಲವೂ ಪರಮಾತ್ಮ ದೇವನ ಮಣ್ಣಿಗಾಗಿ ಹೆಣ್ಣಿಗಾಗಿ ಹೊನ್ನಿಗಾಗಿ ಬಡದಾಡಿ ಕಟ್ಟಿತ್ತಿ ಲೋಕವೆಲ್ಲ. ಸಂತರೆಟ್ಟು ಸುಂದರವಾದಂಥ ಮಾತನ್ನು ಹೇಳ್ತಾರಪ್ಪ. ಜಗತ್ತಿನೊಳಗೆ ಹಿತ್ತಲಾಗಿರುವಂಥ ಒಂದು ಬೇವಿನ ಗಿಡ ಸಲುವಾಗಿ 50 ವರ್ಷ ಇಬ್ಬರು ಅಣ್ಣತಮ್ಮರ ಜಗಳಾಡಿ ಕಡೆಗೆ ಒಣ ಗಿಡ ತೊಗೊಂಡ್ರು. ಇಂಥ 100 ಗಿಡ ಹೊರಟ ಖರ್ಚು ಹೋಗಿತ್ತು, ಟೈಮ್ ಹೋಗಿತ್ತು. 50 ವರ್ಷ ಯಾವುದಕ್ಕೆ ಯಾರೂ ಕೂಡಲಿಲ್ಲ. ಮನಸ್ಸುಗಳು ಹೊಲಸಾಗಿದ್ದು, ಮನಸ್ಸುಗಳು ಕೆಟ್ಟಿದ್ದು, ಸಂಬಂಧಗಳು ಕೆಟ್ಟಿದ್ದು. ಒಂದು ಗಿಡ ಸಲುವಾಗಿ ಕಡೆಗೆ ಗಿಡ ಬಂದಿತ್ತು, ಖುಷಿ ಆಗಿತ್ತು, ಆದರೆ ಗಿಡ ಒಣಗಿ ಹೋಗಿತ್ತು ಜೀವನದೊಳಗೆ. ಹಾಗೆ ನಿಮಗೆ ಹೇಳಬೇಕಾಗಿತ್ತಂದ್ರೆ ನನ್ನ ಭೂಮಿ, ನನ್ನ ಸೀಮೆ, ನನ್ನ ಸಂಸಾರ ಸ್ವಿಟ್ಟ ಶಡವ ನೀ ಅಂತಿ ಸಂಸಾರದಾಗ ಎಳ್ದಾಡಿ ನಾ ಭಾಳ ಶಾನೆ ದೊಡ್ಡ ಅನುಗುಡ್ದ ದೇವರು ಕೊಟ್ಟಂಥ ಗಿಡ ಅಂದರೆ ಈ ಮನುಷ್ಯ ಶರೀರ. ಹೇಳ್ರಿ ನೋಡಿ ನೀವು, ಹಿತ್ತಲಾಗ ಒಂದು ಗಿಡ ಹೆಂಗೆ ಹುಟ್ಟಿತಲ್ಲ, ನಿಸರ್ಗದೊಳಗೆ ನಮ್ಮ ತಂದೆ ತಾಯಿಗಳು ಹೊಡೆದ ಅವ್ವ ಅಪ್ಪ ದೇವರ ಒಂದು ಬಂಗಾರ ಇದಂಥ ಗಿಡ ಅಂದರೆ ಇದೊಂದು ಶರೀರ, ಈ ಜನ್ಮವನ್ನು ಕೊಟ್ಟನಲ್ಲ. ಇದಕ್ಕೆ ಭಕ್ತಿ ಸಂಸ್ಕಾರದೊಂದಿಟ್ಟು ನೀರು ಹಣಿಸ್ಬೇಕು, ಶ್ರದ್ಧಾ ಅನ್ನುವಂಥ ಗೊಬ್ಬರ ಹಾಕಬೇಕಿದ್ರೊಳಗೆ, ಶಾಂತಿ ಸಮಾಧಾನ ಅನ್ನೋದು ಇರಬೇಕು, ಆಚಾರ ಬ್ಯಾಲಿ ಹಚ್ಚಬೇಕು, ಸತ್ಸಂಗ ಅನ್ನೋದು ಮಾಡಿ ಈ ಭಕ್ತಿ ಜೀವನ ಗಿಡ ಅನ್ನತಕ್ಕಂಥದ್ದು ಶಾಂತಿ ಸಮಾಧಾನ ಫಲ ಪಡ್ಕೊಂಡು ಭಗವಂತನ ಪಡ್ಕೊಂಡು ಈ ಜೀವನ ಅನ್ನೋದು ಉದ್ಧಾರ ಆಗಬೇಕು ವಿನಃ ಈ ವಿಷಯ ವಾಸನೆ ಜಗ್ಗಾಟದೊಳಗೆ 50 ವರ್ಷ ಆದ ಬಳಿಕ ಅವ್ರ ಹೆಸರು ಮ್ಯಾಗ ಆದ ಬಳಿಕ ಗಿಡನ ಒಣಗಿತ್ತು. ತಿರುಗಿ ನಾ ಯಾರಂತ ತಿರುಗಿ ನೋಡಿದೊಳಗಾಗಿ ಸಾವು ಬಂದು ಕರ್ಕೊಂಡು ಹೋಗಿ ಇದು ಒಂದಿನ ಮನ್ನಾಗ ಹೋಗಿತ್ತು ಮುಂಚಿತವಾಗಿ ಈ ಜೀವನ ಎಷ್ಟು ಒಳ್ಳೆಯದತ್ತಿ ತಿಳ್ಕೊಂಡು ನೋಡು ಮನುಷ್ಯನೇ. ಅದಕ್ಕಾಗಿ ಸತ್ಸಂಗ, ಅದಕ್ಕಾಗಿ ಶರಣರು ವೈಚಾರಿಕ ಪ್ರಜ್ಞೆಯ ಮೇಲೆ ಸಾಮಾನ್ಯರ ಬದುಕನ್ನು ಕಟ್ಟುವಂಥ ಅತ್ಯಂತ ಉಪಕೃತ ಕೆಲಸ ಮಾಡಿದ್ರು. ಸಾಮಾನ್ಯನಿಗೆ ಬದುಕಿನ ಬಗ್ಗೆ ತಿಳುವಳಿಕೆಗಳನ್ನ ಕೊಟ್ಟರು. ದೇವರು ಯಾವುದು, ದೈವ ಯಾವುದು, ಪೂಜೆ ಯಾವುದು, ಯಜ್ಞ ಅನ್ನುವುದನ್ನು. ನಮ್ಮೆಲ್ಲರಲ್ಲಿ ಒಂದು ಕಲ್ಪನೆ ಇದೆ, ಯಜ್ಞ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂದರೆ, ಒಂದು ಕುಂಡ ಇರ್ತದೆ, ಅದರಲ್ಲಿ ಒಂದಿಷ್ಟು ಕಟ್ಟಿಗೆ, ತುಪ್ಪ, ಹವಿಷ್ಯಗಳನ್ನು ಹಾಕಿ ಯಜ್ಞ ಮಾಡ್ತೇವೆ ನಾವು. ಅದು ದೇವರು, ದೈವ ಅಂತ ಪೂಜೆ ಮಾಡುತ್ತೇವೆ. ಶರಣರ ಚಿಂತನೆ ಎಷ್ಟು ದೊಡ್ಡದು ಅಂದ್ರೆ, ಶರಣರ ಕಲ್ಪನೆ ಎಷ್ಟು ಅದ್ಭುತ ಅಂದ್ರೆ, ನೀನು ಒಂದು ಯಜ್ಞ ಕುಂಡವನ್ನು ಮಾಡಿ ಕಿಚ್ಚು ದೈವವೆಂದು ಪೂಜಿಸುವವನ ಮನೆಯಲ್ಲಿ, ಕಿಚ್ಚು ದೈವವೆಂದು ಹವಿಯ ನೆಕ್ಕಿ ಪೂಜಿಸುವವನ ಮನೆಯಲ್ಲಿ, ನಾವು ಯಾವ ಕಿಚ್ಚು ಅಗ್ನಿಯನ್ನು ದೇವರಂತ ಪೂಜೆ ಮಾಡ್ತೀವಲ್ಲ ಯಜ್ಞ ಕುಂಡದಲ್ಲಿ, ಅಕಸ್ಮಾತ್ ಒಂದು ಕಿಡಿ ಹಾರಿ ಮನಿ ಚಪ್ಪರಕ್ಕೆ ಬಿದ್ದು ಮನಿ ಸುಡಕತ್ತಂತ ತಿಳ್ಕೊರಪ್ಪ. ಹೊರಗೆ ಬಂದು ಯಜ್ಞದೊಳಗಿದ್ದಿದ್ದ ಸಣ್ಣ ದೇವರ ಇದು ದೊಡ್ಡ ದೇವರಂತ ಕೈ ಮುಗಿಬೇಕಲ್ಲ, ಯಾಕೆ ಮುಗಿಯಂಗಿಲ್ಲ ಅಂತ ಅವ್ರ ಪ್ರಶ್ನೆ ಇದು ಶರಣರು. ಅದಕ್ಕೆ ಅವ್ರ ದೃಷ್ಟಿಯಲ್ಲಿ ಮತ್ತು ಇದು ಸಣ್ಣ ದೇವರು ಅದು ದೊಡ್ಡ ದೇವರು ಅನ್ನೋದು ಬಿಟ್ಟು, ಅದು ಮೊದಲು ತುಪ್ಪ ಹಾಕಿ ಮನೆಗೆ ಬೆಂಕಿ ಬಿದ್ದು ಕೂಡಲೇ ಬಚ್ಚಲ ನೀರ ಬೀದಿಯ ಧೂಳು ತಂದು ಹಾಕಿ ಅದನ್ನು ಆರ್ಸಕ್ಕೆ ಯಾಕೆ ಪ್ರಯತ್ನ ಮಾಡ್ತೀಯಪ್ಪ? ಮನ್ಯಾಗ ಮೊದಲು ಹಚ್ಚಿದ್ದು ಸಣ್ಣ ದೇವರ, ಇದು ದೊಡ್ಡ ದೇವರು ಸುಟ್ಟರು ಸುಡ್ಲಿ ಬಿಡು ಅಂತ ಕೈ ಮುಗಿಬೇಕಾಗಿತ್ತಲ್ಲ, ಯಾಕೆ ಮಾಡೋದಿಲ್ಲ ಅಂತ. ಇದು ಅವರ ಚಿಂತನೆ. ಅವರ ದೃಷ್ಟಿಯಲ್ಲಿ ಯಜ್ಞ ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ,
ಕೇವಲ ಒಂದು ಯಜ್ಞಕುಂಡವನ್ನು ಮಾಡಿ ಹವಿಷ್ಯನ್ನೆಕ್ಕುವುದು ಅರ್ಪಿಸುವುದು ನಿಜವಾದ ಯಜ್ಞ ಅಲ್ಲ. ಗೀತೆಯೂ ಸಹಿತ ಇದನ್ನೇ ಹೇಳ್ತದೆ. ಯಜ್ಞಕ್ಕೆ ಹವಿಸ್ಸನ್ನರ್ಪಿಸುವುದು ನಿಜವಾದ ಯಜ್ಞ ಅಲ್ಲ. ದೇವರು ಈ ಜಗತ್ತನ್ನು ಕೊಟ್ಟಿದ್ದಾನಲ್ಲ, ಒಂದು ಯಜ್ಞಕುಂಡ. ಇದಕ್ಕೆ ದೇವನೇ ಋತ್ವಿಜ. ಈ ಜಗತ್ತಿಗೆ ದೇವರು ನಿನಗೊಂದು ಜನ್ಮ ಕೊಟ್ಟನಲ್ಲ, ಅವನ ಕೊಟ್ಟ ಋಣವನ್ನು ತೀರಿಸುವುದಕ್ಕಾಗಿ ನಿನ್ನನ್ನು ನೀನು ಈ ಲೋಕಕ್ಕೆ ಅರ್ಪಿಸಿಕೊಳ್ಳುವುದೇ ನಿಜವಾದ ಯಜ್ಞ. ಇದು ಶರಣರ ಕಲ್ಪನೆ. ದೇವನು ಎಷ್ಟು ದೊಡ್ಡವನು ಅಂದ್ರೆ, ನಾವೆಲ್ಲರೂ ಹುಟ್ಟುವುದಕ್ಕಿಂತ ಮುಂಚೆನೇ ನಮ್ಮ ಸಲುವಾಗಿ ನಮ್ಮ ತಾಯಿಯ ಎದೆಯಲ್ಲಿ ಹಾಲಿಟ್ಟು ನಮಗೆ ಕಳಿಸಿದ್ದಾನೆ ಈ ಭೂಮಿಗೆ. ಇದಕ್ಕಿಂತ ದೊಡ್ಡ ಋಣ ಏನು ಬೇಕು ದೇವನ ಹೇಳಿ? ಮನುಷ್ಯ ಮಾಡಬೇಕಾದದ್ದು ಈ ಭೂಮಿಗೆ ಬಂದ ಮೇಲೆ ನಾವೊಂದಿಷ್ಟು ಋಣರೂಪ ಕರ್ಮಗಳನ್ನು ಮಾಡಬೇಕು. ಅಜ್ಜವರು ನನಗೊಂದು ಮಾತು ಹೇಳಿದರು. ನಾನು ತಿರುಪತಿಗೆ ಓದಕ್ಕೆ ಹೋಗಿದ್ದೆ. ಎದಕ್ಕೋ ಬೇಸರ ಅನ್ನಿಸ್ತು, ಮಠಕ್ಕೆ ಬಂದೆ. ನನಗೆ ಓದೋದು ಸಾಕ್ರಿ ಅಂತ. ಒಂದು ವಾರ ಬಿಟ್ಟ ಮೇಲೆ ಅಜ್ಜವ್ರು ಒಂದು ಮಾತು ಹೇಳಿದ್ರು, ನೀವು ಓದು ಬಿಡು, ಇಲ್ಲೇನು ಮಾಡ್ತೀಯ ಅಂತ, ಇಲ್ಲೇ ಮಠದಾಗಿರ್ತೀನಿ ಅಂತ ಹೇಳಿದೆ ನಾನು. ಅಜ್ಜವ್ರು ಒಂದು ಮಾತು ಹೇಳಿದ್ರು, ನೋಡು ನೀ ಎಲ್ಲರೇ ಇರು, ಆದರೆ ಜೀವನದೊಳಗೆ ಎಂದೂ ಋಣದ ಕೂಳು ತಿನ್ನೋದು ಕಲಿಬೇಡ ಅಂತ ಗುರುಗಳು ಹೇಳಿದ ಮಾತು. ಅದಕ್ಕೆ ದೇವರು ನಮಗೊಂದು ಜೀವನವನ್ನು ಕೊಟ್ಟಾನಂದ ಮೇಲೆ ನಾವು ದೇವನ ಋಣ ತೀರಿಸಬೇಕು ಹೊರತು ಅವನ ಋಣದೊಳಗೆ ಇರಬಾರ್ದು ಮನುಷ್ಯ. ಅದಕ್ಕೆ ನಮಗೇನು ಸಾಧ್ಯ ಐತಿ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಇಲ್ಲೊಬ್ಬ ವ್ಯಕ್ತಿ ನಮ್ಮೆದುರಿಗೆ ಕುಳಿತಿದ್ದಾನೆ, ಸಂಪ್ರೀತ್ ಪಟೇಲ್ ಅಂತ ಹೇಳಿ. ಆತ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮುಗಿಸಿದ್ದಾನೆ. ಅವ್ರದ್ದೊಂದು ಫ್ಯಾಷನ್ ಟೆಕ್ನಾಲಜಿದೊಂದು ಈ ಬಟ್ಟೆಯ ಒಂದು ದೊಡ್ಡ ಫ್ಯಾಕ್ಟ್ರಿ ಇತ್ತು. 400 ಜನ ಅವರ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಏನೋ ಜೀವನದ ಒಂದು ಕೆಟ್ಟ ಗಳಿಗೆಯಲ್ಲಿ ಫ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಆಗಿ ಉಳಿದ ದುಡ್ಡಿನೊಳಗೆ ಅವ್ರ ತಾಯಿ ಒಂದು ಅನಾಥರಿಗೊಂದು ಅನಾಥಾಶ್ರಮವನ್ನು ಕಟ್ಟಿದ್ಲು. ಆ ಅನಾಥಾಶ್ರಮದಲ್ಲಿ ಇವತ್ತು ಸುಮಾರು 80 ಜನ ಕೈ ಇಲ್ಲಾರ್ದವರು, ಕಾಲಿಲ್ಲಾರ್ದವರು, ತಂದೆ ತಾಯಿಗಳಿಲ್ಲಾರ್ದವರು, ಮಕ್ಕಳಿಲ್ಲಾರ್ದಂಥ ಅನಾಥರಿಗೆ ಸುಮಾರು 80-85 ಜನರ ಅನಾಥರಿಗೆ ಪುಕ್ಕಟೆಯಾಗಿ ಅದಕ್ಕೊಂದು ಸ್ಫೂರ್ತಿಧಾಮ ಅಂತ ಹೆಸರಿಟ್ಟು ಸೇವೆ ಮಾಡ್ತಾ ಇದ್ದಾರೆ. ಅವರ ತಾಯಿ ಮತ್ತು ಮಗ ಸಂಪೂರ್ಣವಾಗಿ ಈಗ ಅದೇ ಕಾರ್ಯಕ್ಕೆ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಜೀವನದಲ್ಲಿ ನಮಗೆ ಪೂರ್ಣಾವಧಿ ಕಾರ್ಯಕರ್ತರಾಗಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಸಹಿತ ನಮ್ಮ ಕೈಲಾಗಿದ್ದನ್ನು ಲೋಕಕ್ಕೆ ನಾವು ಉಪಕೃತರಾಗಬೇಕಾಗ್ತದೆ. ನಾನು ಮೊನ್ನೆ ಒಂದು ಮಾತು ಹೇಳಿದ್ದೆ, ಯೋಗಿ ಯೋಗಿ ಅಂತ ಯಾರಿಗೆ ಅನ್ನಬೇಕು ಅಂದ್ರೆ, ಎಲ್ಲವನ್ನು ಬಿಟ್ಟು ಗಿರಿ ಗುಹೆಗಳಲ್ಲಿ ಕುಳಿತು ತಪಸ್ಸನ್ನು ಆಚರಿಸುವನಷ್ಟೇ ಯೋಗಿ ಅಲ್ಲ. ನಿಜವಾದ ಯೋಗಿ ಯಾರು ಅಂದರೆ, ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ. ಲೋಕೋಪಯೋಗಿ ಆಗಬೇಕು. ಅಂಥ ಒಂದು ಲೋಕಕ್ಕೆ ಉಪಕೃತನಾಗುವಂಥ ಕೆಲಸ ಮಾಡಿದ ಸಂಪ್ರೀತ್ ಪಟೇಲ್ ಅವರಿಗೆ ಪರಮ ಪೂಜ್ಯರು ಆಶೀರ್ವದಿಸಬೇಕು. ಅವರು ನಮ್ಮ ಈ ದಿನದ ವಿಶೇಷ ಸಾಧಕರು. ಅವರಿಗೊಂದು ಚಪ್ಪಾಳೆ, ಅವರ ಕಾರ್ಯಕ್ಕೆ ನಮಗೆಲ್ಲ ಸ್ನೇಹ. ಅಜ್ಜರ ಕಡೆಯಿಂದ ಬುದ್ಧನ ಬಗ್ಗೆ ಕೇಳಿದ್ದೇವೆ. ಬುದ್ಧನ ಜೊತೆಗೆ ಅಂಗುಲಿಮಾಲನ ಬಗ್ಗೆನೂ ಕೇಳಿದ್ದೇವೆ. ಅಂಗುಲಿಮಾಲ ಅಂದರೆ ಒಬ್ಬ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿ. ಅಂಗುಲಿಮಾಲ ಯಾರ ಎದುರಿಗೆ ಕಾಣ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ಅದನ್ನು ಕೊರಳಿಗೆ ಹಾರ ಮಾಡಿಕೊಂಡು ಹಾಕೊಂತಿದ್ದ. ಅವನಿಗೆ ಅಂಗುಲಿಗಳನ್ನೇ ಮಾಲೆಯನ್ನಾಗಿ ಮಾಡಿಕೊಂಡವನು ಅಂಗುಲಿಮಾಲ. ಅವನು ಬಿಹಾರ ರಾಜ್ಯದ ಬುದ್ಧನ ಪ್ರದೇಶದಲ್ಲಿದ್ದ. ರಾಜ ಸಹಿತ ಇರ್ತಿದ್ದ ಅವನಿಗೆ. ಒಂದು ದಿವಸ ಬುದ್ಧ ಅಂಗುಲಿಮಾಲನ ಕಡೆಗೆ ಹೆಜ್ಜೆ ಹಾಕ್ತಿರ್ತಾನೆ. ಅಂಗುಲಿಮಾಲ ಎದುರಿಗೆ ಬರ್ತಿರ್ತಾನೆ, ಬುದ್ಧ ಅವನರಿಗೆ ಹೋಗ್ತಿರ್ತಾನೆ. ಊರಿನ ಜನ ಹೇಳ್ತಾರೆ ಬುದ್ಧನಿಗೆ, ಆ ಕಡೆ ಹೋಗಬೇಡ, ಅಂಗುಲಿಮಾಲ ಬಹಳ ಕೆಟ್ಟ ವ್ಯಕ್ತಿ,
ಅವನು ಯಾರು ಕಾಣ್ತಾರ ಅವರು ಬೆರಳುಗಳನ್ನು ಕತ್ತರಿಸಿ ಮಾಲೆಗಳನ್ನಾಗಿ ಮಾಡ್ಕೊತಾನ ಕಡೆ ಹೋಗಬೇಡ. ಜನ ಪರಿಪರಿಯಾಗಿ ಕೇಳಿಕೊಂಡ್ರು ಬುದ್ಧ ಬಿಡುವುದಿಲ್ಲ. ಅವ ಬುದ್ಧ ಅಂತಾನೆ, ನಾನು ಸನ್ಯಾಸಿ, ನಾನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದಿಲ್ಲ. ಹೋಗ್ತಾ ಹೋಗ್ತಾ ಅಂಗುಲಿಮಾಲ ಎದುರು ಬರ್ತಾನೆ. ಅಂಗುಲಿಮಾಲ ಅಲ್ಲಿಂದ ಬುದ್ಧನಿಗೆ ನೋಡಿ, ನಾನು ಯಾರು ಅನ್ನೋದು ನಿನಗೆ ಗೊತ್ತೈತೆ, ಬುದ್ಧ ಅಂತಾನೆ ಗೊತ್ತು, ಮತ್ತು ಗೊತ್ತಿದ್ರೆ ನೀ ಅಲ್ಲೇ ನಿಲ್ಲಬೇಕು, ಮುಂದುವರಿಬೇಡ, ನೀನು ಅಲ್ಲೇ ನಿಲ್ಲು ಅಂತ. ಬುದ್ಧ ಹೇಳ್ತಾನೆ, ನಿಂತಿರುವವನು ನಾನು, ಚಲಿಸುತ್ತಿರುವವನು ನೀನು. ನಾನು ನಿಂತಿದ್ದೇನೆ, ಆದರೆ ನೀನು ಚಲಿಸುತ್ತಿರುವವನು. ಬುದ್ಧ ಅವನಿಗೆ ಹೇಳ್ತಾನೆ, ನಿಂದ ಕೆಲಸ ಏನು? ಇಲ್ಲ, ನನಗೆ ಯಾರು ಎದುರಿಗೆ ಸಿಗ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ನಾನು ಮಾಲೆ ಹಾಕ್ಕೊಂತೀನಿ. ನಿನ್ನನ್ನು ಬಿಡುವುದಿಲ್ಲ ನಾನು, ನಿನ್ನ ಬೆರಳುಗಳನ್ನು ಕತ್ತರಿಸಿ ಮಾಲೆಯನ್ನು ಹಾಕ್ಕೊಂತೀನಿ ನಾನಂತ ಮುಂದೆ ಬರ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಕತ್ತರಿಸು, ಪ್ರಶ್ನೆ ಇಲ್ಲ, ನನ್ನದೊಂದು ಸಣ್ಣ ಪ್ರಯೋಗ, ಅದನ್ನು ಮಾಡಿ ಕತ್ತರಿಸು. ಹೇಳು. ಒಂದು ಗಿಡ ಇತ್ತು, ಆ ಗಿಡದ ಒಂದು ಸಣ್ಣ ಕೊಂಬೆಯನ್ನು ನಿನ್ನ ಖಡ್ಗದಿಂದ ಮೊದಲು ಅದನ್ನು ಕತ್ತರಿಸು ಅಂತ. ಇದು ಎಷ್ಟರ ಕೆಲಸ ಅಂತ ಅಂಗುಲಿಮಾಲ ಕತ್ತರಿಸ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಇದನ್ನು ಹೊಳ್ಳಿ ಹಚ್ಚು ಅಂತ. ಅಂಗುಲಿಮಾಲ ಅಂದ, ಇದು ಹೆಂಗೆ ಹಚ್ಚಕ್ಕೆ ಬರ್ತೈತಿ, ನನಗೆ ಕತ್ತರಿಸಕ್ಕೆ ಕಷ್ಟ ಬರ್ತೈತಿ, ಹಚ್ಚಕ್ಕೆ ಸಾಧ್ಯ ಇಲ್ಲ ಅಂದ. ಅವಾಗ ಬುದ್ಧ ಹೇಳ್ತಾನೆ, ನೋಡು, ಯಾವನಿಗೆ ಕತ್ತರಿಸುವ ಶಕ್ತಿ ಇದೆ ಅಂದರೆ, ಯಾವನಿಗೆ ಇದನ್ನು ಹೊಳ್ಳ ಹಚ್ಚುವ ಶಕ್ತಿ ಇದೆ ಅವನಿಗೆ ಮಾತ್ರ ಕತ್ತರಿಸುವ ಶಕ್ತಿ ಇದೆ ಅಂತ. ಯಾವನಿಗೆ ಹೊರಳಿ ಹಚ್ಚುವ ಶಕ್ತಿ ಇಲ್ಲ ಅವನಿಗೆ ಕತ್ತರಿಸುವ ಶಕ್ತಿನೂ ಇಲ್ಲ. ಈ ಮಾತನ್ನು ಕೇಳಿ ಅಂಗುಲಿಮಾಲ ಒಬ್ಬ ರಾಕ್ಷಸ ಸಂತನಾಗ್ತಾನೆ. ಒಬ್ಬ ಲೇಖಕ ಒಂದು ಸುಂದರ ಮಾತು ಬರೀತಾನೆ, ಯಾರು ಹೀರೋ ಆಗ್ತಾರಂದ್ರೆ, ಒಬ್ಬ ವ್ಯಕ್ತಿಯನ್ನು ಇವನು ನೋಡ್ಕೊಂಡ ಬಿಡ್ತೀನಿ, ನಾನು ಇವನು ಕೊಲೆ ಮಾಡ್ತೀನಿ, ಸಾಯಿ ಹೊಡಿತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಸಾಯಿಸುವವನು, ಸಾಯುವ ವ್ಯಕ್ತಿಯನ್ನು ಸಾಯಿಸುವವನು ಹೀರೋ ಆಗೋದಿಲ್ಲ, ಸಾಯುವ ವ್ಯಕ್ತಿಯನ್ನು ಬದುಕಿಸುವವನು ನಿಜವಾದ ಹೀರೋ ಆಗ್ತಾನೆ. ಇಂಥದ್ದೊಂದು ಟ್ರಾನ್ಸ್ಫಾರ್ಮೇಷನ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೀತು. ಅವರ ಹೆಸರು ಲಕ್ಷ್ಮಣ್ ಗೋಳೆ ಫ್ರಮ್ ಬಾಂಬೆಯ ಲಕ್ಷ್ಮಣ್ ಗೋಳೆ ಅವರು ಈ ಕರ್ನಾಟಕ ಮುಗಿತೀಗ ಅದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗ್ಯವು ಸ್ವಲ್ಪ ನಾವು. ಬಾಂಬೆದಿಂದ ಬಂದಾರ. ಅವ್ರ ಜೀವನದೊಳಗೆ ಏನು ನಡೀತು ಅಂತಂದ್ರೆ, ಅವ 16 ವರ್ಷದೊಳಗಿದ್ದಾಗ ಯಾವುದೋ ಒಂದು ಘಟನೆ, ಯಾರೋ ಒಂದು 4 ಹುಡುಗರು ಒಬ್ಬ ಹೆಣ್ಮಗಳಿಗೆ ಏನೋ ಮಾತಾಡ್ತಾ ಇದ್ದಾಗ ಸಣ್ಣ ಜಗಳ ಆಗಿ ಒಬ್ಬ ವ್ಯಕ್ತಿಗೆ ಸ್ಟ್ಯಾಬ್ ಮಾಡ್ತಾನೆ. ಈ ಚಾಕು ಹಾಕೋದಂತಾರಲ್ಲ, ಚಾಕು ಹಾಕ್ತಾನೆ. ಇವರು ಈ ಬಾಂಬೆ ಡಾನ್ಗಳಿರ್ತಾರಲ್ಲ, ಬಾಂಬೆ ಡಾನ್ ಕೇಳಿರಲಿ ನೀವು ಹೆಸರು, ಆ ಡಾನ್ಗಳ ಜೊತೆ ಕೆಲಸ ಮಾಡಿದವ್ರು ಇವರು. ಮತ್ತು ಮೊದಲ ಹೇಳಿದ್ರೆ ನಾವು ಮಾಡಿ ಕುಂದಿರ್ತಿದ್ವಿ. ನಮ್ಮೂರಾಗ ಏಸು ಮಂದಿ ಡಾನ್ಗಳದಾರ ಇಲ್ಲಿ. ಸ್ಟ್ಯಾಬ್ ಮಾಡಿದ ಮೇಲೆ, ಚೂರಿ ಹಾಕಿದ ಮೇಲೆ ಅವನಿಗೆ ಕಂಪ್ಲೇಂಟ್ ಆಗಿ ಪೊಲೀಸರು ಜೈಲಿಗೆ ಕರ್ಕೊಂಡು ಹೋದರು. 2.5 ತಿಂಗಳು ಜೈಲ್ನಾಗಿದ್ರು ಇವರು. ಜೈಲ್ನಾಗ ಇದ್ದ ಮೇಲೆ ಏನಾಯ್ತು ಅಂದ್ರೆ, ಅಲ್ಲೆಲ್ಲ ಇವ್ರಿಗಿನ್ನ ದೊಡ್ಡ ಎದುರಿಗೆ ನಿಂತಾಗ ಜಡ್ಜ್, ಈಗ ನೋಡಿ ನೀನು ಬೇಲಿಗೆ ಅಪ್ಲೈ ಮಾಡ್ತಿದ್ರೆ ಮಾಡ್ಬೋದು ಅಂತ ಜಡ್ಜ್ ಹೇಳ್ತಾನೆ. ಅವಾಗ ಲಕ್ಷ್ಮಣ ಗೋಳೆ, ಇಲ್ಲ, ನನಗೆ ತಪ್ಪಿನ ಅರಿವಾಗಿದೆ, ನಾನು ಬೇಲಿಗೆ ಹೋಗೋದಿಲ್ಲ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು ಅಂತ ಜಡ್ಜಿನ ಎದುರಿಗೆ ಹೇಳಿದಾಗ, ಜಡ್ಜ್ ಇವನಿಗೆ 7 ವರ್ಷ ಸಜೆ ಆಗಿದ್ದನ್ನು 3.5 ವರ್ಷ ಕೇಳಿಸ್ತಾರೆ. 3.5 ವರ್ಷ ಜೈಲಿನೊಳಗಿದ್ದು ಮರಳಿ ಬಂದು ಎಲ್ಲವನ್ನು ಬಿಟ್ಟು ಈಗ ಅಪ್ಪಟ ಗಾಂಧಿವಾದಿಯಾಗಿ ಮದುವೆಯಾಗಿ 2 ಮಕ್ಕಳಿದ್ದಾವೆ. ಹುಟ್ಟಿದ ಮಕ್ಕಳಿಗೆ ಒಂದು ಸತ್ಯ, ಇನ್ನೊಂದು ಸೌಮ್ಯ ಅಂತ ಹೆಸರಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಈಗ ಅವರು ಅಪ್ಪಟ ವಾದಿಯಾಗಿ ಮಾಡ್ತಾ ಇರುವ ಕೆಲಸ ಏನು ಅಂದ್ರೆ, ಎಲ್ಲೆಲ್ಲಿ ಜೈಲಿನೊಳಗೆ ಕೈದಿಗಳದಾರಲ್ಲ, ಸುಮಾರು 10,000 ಇಡೀ
ಇರುವ ಜೈಲುಗಳಿಗೆ ಅಡ್ಡಾಡಿ ಸುಮಾರು 10,000 ಕೈದಿಗಳಿಗೆ ಮನಪರಿವರ್ತನೆ ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಅಷ್ಟೇ ಅಲ್ಲ ಅದರ ಜೊತೆಗೆ ಯಾರು ಜೈಲಿನಿಂದ ಮೊದಲಂತೂ ಇರ್ತಿತ್ತು, ಹೊಡಿಪಟ್ಟೆ ಬೆಡಪಟ್ಟೆ ನಡೀತಿದ್ದು, ರೊಕ್ಕ ಬರ್ತಿತ್ತು. ಜೈಲಿನಿಂದ ಬಂದ ಮೇಲೆ ಶಾಂತ ಆದರೆ ಯಾರು ರೊಕ್ಕ ಕೊಡ್ತಾರೆ? ಯಾರು ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾರ ಅಂಥವ್ರಿಗೆ ಉದ್ಯೋಗ ಕೊಡಿಸ್ಲಿಕ್ಕಾಗಿ ತಂದೆ ಆದಂಥ ಒಂದು NGO ಮಾಡಿಕೊಂಡು ಅಂಥವರಿಗೆ ಬೇರೆ ಬೇರೆ ಕಂಪನಿಗಳಲ್ಲಿಯೂ ಸಹಿತ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಲಕ್ಷ್ಮಣ ಗೋಳೆ ಅವರು ಮಾಡ್ತಾರೆ. ಇದು ಟ್ರಾನ್ಸ್ಫರ್ಮೇಷನ್, ಇದು ರೂಪಾಂತರಣ. ಇದು ಜೀವನದಲ್ಲಿ ಇಂಥ ರೂಪಾಂತರಣ ಘಟಿಸ್ಬೇಕಾಗ್ತದೆ. ನಮ್ಮಲ್ಲೊಂದು ಮಾತಿದೆ, ಎವ್ರಿ ಸೇಂಟ್ ಹ್ಯಾಸ್ ಎ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಪ್ರತಿಯೊಬ್ಬ ಪಾಪಿಗೂ ಸಹಿತ ಒಬ್ಬ ಪುಣ್ಯಾತ್ಮನಾಗುವ ಅವಕಾಶ ಇದೆ. ಪ್ರತಿಯೊಬ್ಬ ಪಾಪಿಗೂ ಸಹಿತ ಪುಣ್ಯಾತ್ಮನಾಗುವ ಅವಕಾಶ ಇದೆ. ಕಣ್ಣು ನಿನ್ನೆ ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು. ಆದರೆ ಬೆಳಿಗ್ಗೆ ಎದ್ದಾಗ ಹೊಸ ಸೂರ್ಯ, ಹೊಸ ನೀರು, ಹೊಸ ಗಾಳಿ, ಹೊಸ ಬೆಳಕು, ಹೊಸ ಬದುಕು. ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ನಿನ್ನೆ. ಆದರೆ ಇಂದಲ್ಲ, ಇಂದು ನಾನು ಹೊಸ ಮನುಷ್ಯನಾಗಬೇಕು ಅನ್ನುವ ಸಂಕಲ್ಪ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುತ್ತದೆ. ಒಂದು ಕ್ಷಣ ಸಾಕು. ಒಬ್ಬ ವ್ಯಕ್ತಿ ಪಾಪಿಯಾಗಲಿಕ್ಕೆ 60 ವರ್ಷಗಳು ಬೇಕಾಗಬಹುದು, ಆದರೆ ಪುಣ್ಯಾತ್ಮನಾಗಲಿಕ್ಕೆ ಸಾಕ್ಷಾತ್ಕಾರ ಅನ್ನುವುದು ಇಲ್ಲಿ ಸಾವಕಾಶ ಇಲ್ಲ. ಪಾಪಿಯಾಗಲಿಕ್ಕೆ 60 ವರ್ಷ ಹಿಡಿಬಹುದು, ಪುಣ್ಯಾತ್ಮನಾಗಲಿಕ್ಕೆ ನಾನು ಪುಣ್ಯಾತ್ಮನಾಗುವೆ ಅನ್ನುವ ಸಂಕಲ್ಪ ನನ್ನೊಳಗೆ ಬಂತು ಅಂದರೆ ಆ ಕ್ಷಣವೇ ನೀನು ಸಂತ, ಅದೇ ಸಾಕ್ಷಾತ್ಕಾರ ಅಷ್ಟೆ. ಅಂಥ ಒಂದು ಸಾಕ್ಷಾತ್ಕಾರದ ಪಥದಲ್ಲಿ ನಡೆದ ಲಕ್ಷ್ಮಣ ಗೋಳೆ ಅವರಿಗೆ ಪರಮ ಪೂಜ್ಯರು ಗೌರವಿಸಬೇಕು. ನೀನು ಪೇಪರ್ದಲ್ಲಿ ಓದಿದೆ, ದಿನ ಪೇಪರ್ದಲ್ಲಿ ಓದ್ತಾನೆ ಇದ್ದಿದ್ದೀನಿ. ಕುಡಿಯೋದ್ರಿಂದ ಜೀವಕ್ಕೆ ಹಾನಿಕಾರಕ ಅಂತ ಓದ್ದೆ ಅಂತ ಹೇಳಿದ್ನಂತವ. ಅವತ್ತಿನಿಂದ ನಾನು ಬಿಟ್ಟೆಪ್ಪ ಅಂದವ. ಏನು ಬಿಟ್ಟು ಅಂತ ಕೇಳಿದೆವ. ಪೇಪರ್ ಓದೋದೇ ಬಿಟ್ಟನಂತ. ಹಿಂಗೆ ಬದಲಾವಣೆ ಆಗೋದಲ್ಲ, ಬದುಕನ್ನು ಬದಲಾಗಿಸಿಕೊಳ್ಬೇಕು. ಎಲ್ಲವೂ ಬದಲಾಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ವೇದಿಕೆ ಕೊಟ್ಟಿದೆ. ಎಲ್ಲ ಸಾಧಕರಿಗೂ ಧನ್ಯವಾದಗಳು. ಹನಿ ಹನಿಗೂಡಿದ್ರೆ ಹಳ್ಳ, ತೆನೆ ತೆನೆಗೂಡಿದ್ರೆ ಬಳ್ಳ. ಹನಿ ಹನಿಗೂಡಿದ್ರೆ ಹಳ್ಳ, ತೆನೆ ತೆನೆಗೂಡಿದ್ರೆ ಬಳ್ಳ. ಹನಿ ಹನಿಗೂಡಿದ್ರೆ ಹಳ್ಳ, ತೆನೆ ತೆನೆಗೂಡಿದ್ರೆ ಬಳ್ಳ. ದೊಡ್ಡೋರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಜಾಣ ಕೇಳಣ್ಣ. ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು, ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು. ಕೇಳೋ ಗಾದೆಯ ಈ ಮಾತು ಬಾಳೋ ಹಿಂಗೆ ಯಾವತ್ತು. ಇದಾಗದ ಕೆಲಸ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಕೊಳ್ಳು ಜಗಳ ಬೇಡ ಹಳ್ಳಿಲಿ, ಕೊಳ್ಳು ಜಗಳ ಬೇಡ ಹಳ್ಳಿಲಿ. ಒಂದಾಗಿ ನಾವು ಉತ್ತಾಗ ಸಿರಿಗಿದೆ ಕೈಯಲ್ಲಿ, ಸಿರಿಗಿದೆ ಕೈಯಲ್ಲಿ. ಈ ನಾಡ ಪ್ರಾಣ ಹೈ
ಸಹಕಾರ ನಮ್ಮಲ್ಲಿ ಹೋಯ್ ಬೆಳಸೋಣ ಸಹಕಾರ ನಮ್ಮಲ್ಲಿ ಬೆಳಸೋಣ ಸಹಕಾರ ನಮ್ಮಲ್ಲಿ ಬೆಳಸೋಣ ಸಹಕಾರ ನಮ್ಮಲ್ಲಿ ಬೆಳಸೋಣ ಸಹಕಾರ ನಮ್ಮಲ್ಲಿ ಎಲ್ಲರೂ ಕೂಡಿ ಬಾಳೋಣ ಹೊಸ ಬಾಳ ನಾಂದಿ ಹಾಡೋಣ ಎಲ್ಲರೂ ಕೂಡಿ ಬಾಳೋಣ ಹೊಸ ಬಾಳ ನಾಂದಿ ಹಾಡೋಣ ಎಲ್ಲರೂ ಕೂಡಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಬಸವಣ್ಣ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ಬಾಗೇವಾಡಿಯ ನಮ್ಮಣ್ಣ ನೀತಿ ನಿಯಮವ ಕಲಿಸಣ್ಣ ನೀತಿ ನಿಯಮವ ಕಲಿಸಣ್ಣ ನಾನ್ಯಾರೆಂಬುದು ತಿಳಿಸಣ್ಣ ನಾನ್ಯಾರೆಂಬುದು ತಿಳಿಸಣ್ಣ ಜಯ ಗುರುದೇವ ಬಸವಣ್ಣ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ಬಾಗೇವಾಡಿಯ ನಮ್ಮಣ್ಣ ನಾನತ್ವವನು ಬಿಡಿಸಣ್ಣ ನಾನತ್ವವನು ಬಿಡಿಸಣ್ಣ ಭಸ್ಮವ ನಮಗೆ ನೀಡಣ್ಣ ಭಸ್ಮವ ನಮಗೆ ನೀಡಣ್ಣ ಮಹಿಮಾ ಪುರುಷನು ನೀನನ್ನ ಮಹಿಮಾ ಪುರುಷನು ನೀನಣ್ಣ ವಚನದ ಅಮೃತ ಉಣಿಸನ್ನ ವಚನದ ಅಮೃತ ಉಣಿಸಣ್ಣ ಜಯ ಗುರುದೇವ ಬಸವಣ್ಣ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ಬಾಗೇವಾಡಿಯ ನಮ್ಮಣ್ಣ ದಾಸೋಹ ಮೂರ್ತಿಯೇ ಬಸವಣ್ಣ ದಾಸೋಹ ಮೂರ್ತಿಯೇ ಬಸವಣ್ಣ ಧರ್ಮದ ದಾರಿಗೆ ನಡೆಸನ್ನ